Hey everyone, you're watching News Insights. 8 ದಿನಗಳ ಹಿಂದೆ ನಮ್ಮ ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ನಮ್ಮ ಸಮುದಾಯದ ಜೊತೆ ಮಾತಾಡಿ ಬೇಡ್ರ ಅಂತ ಹೇಳಿ ಪದ ಬಳಸಿ ಮತ್ತೆ ಪ್ಲೀಸ್ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಮಾತಾಡಿದ್ದಾರೆ, ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಹಂಗಾಗಿ ಒಬ್ಬ ಅಯೋಗ್ಯ ಮಾಜಿ ಸಂಸದನ ವಿರುದ್ಧ ಇವತ್ತು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ವತಿಯಿಂದ ಪ್ರತಿಭಟನೆಯನ್ನ ಸಂಪರ್ಕದಲ್ಲಿ ಇಟ್ಕೊಂಡಿದ್ವಿ. ಇವತ್ತು ಅಂತ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಇವರು ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿ ಅವರು ಇಂಥ ನೀಚ ಪದವನ್ನ ಬಳಸಿದ್ರೆ ಅವರ ಹಿಂಬಾಲಕರು ಸಾವಿರಾರು ಜನ ಇರ್ತಕ್ಕಂಥ ಹಿಂಬಾಲಕರು ಇವ್ರು ನೋಡಿ ಅಂಥದ್ದನ್ನೇ ಕಲಿತಾರೆ. ಹೀಗಾಗಿ ಇಂಥ ಒಬ್ಬ ಅಯೋಗ್ಯ ರಾಜಕಾರಣಿಯನ್ನ ಬಿಜೆಪಿ ಪಕ್ಷದವರು ಮೊದಲನೇದಾಗಿ ಒದ್ದು ಪಕ್ಷದಿಂದ ಈಚೆಗಾಗ್ತದೆ. ಜೊತೆಗೆ ಎರಡನೇದಾಗಿ ಇವತ್ತು ಇಷ್ಟು ದಿನ ಆದ್ರೂ ಕೂಡ ಈ ಒಬ್ಬ ರಮೇಶ್ ಕತ್ತಿ ಬಹಳ ಅಸಭ್ಯವಾಗಿ ನಮ್ಮ ಸಮುದಾಯವನ್ನ ನಿಂದೆ ಮಾಡಿರ್ತಕ್ಕಂಥದ್ದು, ಬೇಡ್ರನ್ನ ಪದವನ್ನ ಬಳಸಿ. ಹಂಗಾಗಿ ಅವ್ರನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ. ಯಾವಾಗ ಇವ್ರನ್ನ ಬಂಧಿಸ್ತೀರಾ ಅಂತ ಹೇಳಿ ಪರಮೇಶ್ವರ್ ಅವ್ರನ್ನ ಈ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೇವೆ. ಇವತ್ತೇನಾದ್ರೂ ಪರಮೇಶ್ವರ್ ಅವ್ರು ಇನ್ನೊಂದ್ 2 ದಿನಗಳ ಕಾಲ ಅವಕಾಶ ಕೊಡ್ತೀವಿ. ಏನಾದ್ರೂ ಅವರು ಈ ರಮೇಶ್ ಕತ್ತಿಯನ್ನ ಬಂಧಿಸ್ತಾ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರಮೇಶ್ ಕತ್ತಿ ಅವರ ಮನೆಗೆ ತದನಂತರ ಫಸ್ಟ್ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವ್ರ ಮನೆಗೆ ಮುಖ್ಯ ಕೆಲಸವನ್ನ ಮಾಡ್ಬೇಕು. ಜೊತೆಗೆ ಬೆಳಗಾಂ ಚಲೋವನ್ನು ಕೂಡ ವಾಲ್ಮೀಕಿ ಮಹಾಸಭಾದವ್ರು ಮಾಡ್ಬೇಕು ಅಂತ ಹೇಳಿ ಅನ್ಕೊಂತಾ ಇದ್ದೇವೆ. ಹೀಗಾಗಿ ಇವತ್ತು ಇದನ್ನ ಇಲ್ಲಿಗೆ ನಾವು ಕ್ಷಮೆ ಕೇಳಿರ್ಬೋದು, ಆದ್ರೆ ಆ ಕ್ಷಮೆ ಇವತ್ತು ಆ ಕ್ಷಮಿಸ ಅಂತ ತಪ್ಪು ಆ ಪದವನ್ನ ಅವ್ರೇನು ಬಳಸ್ಲಿಲ್ಲ, ಇವತ್ತು ಅಂತ ಪದವನ್ನ ಬಳಸ್ಲಿಲ್ಲ. ಹಂಗಾಗಿ ಇವತ್ತು ಈ ರಮೇಶ್ ಕತ್ತಿ ಅಂತವ್ರನ್ನ ನಮ್ಮ ಜನಾಂಗದವರು ಎಲ್ಲೋದ್ರು ಕೂಡ ತಕ್ಕ ಪಾಠ ಕಲಿಸತಕ್ಕಂತ ಕೆಲಸವನ್ನ ಜೊತೆಗೆ ಮಾಡ್ತಾರೆ. ಸುಮಾರು 20ಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ಅವರ ಮೇಲೆ ದೂರು ದಾಖಲಾಗಿದೆ. ಆದ್ರೂ ಕೂಡ ಒಂದು ರಾಜಕೀಯ ಒತ್ತಡದಿಂದ ಇವತ್ತು ಅವ್ರನ್ನ ಒಂದು ಬಂಧಿಸ್ತಕ್ಕಂಥ ಕೆಲಸವನ್ನು ಇಷ್ಟು ದಿನ ಆದ್ರೂ ಕೂಡ ಆಗ್ತಾರೆ. ಇದೇ ಒಂದು ಸಾಮಾನ್ಯ ಜನ ಮಾಡಿದಿದ್ರೆ ಇವತ್ತು ಇಷ್ಟಾಗ್ಲೇ ಒಂದು ಹೊರಗೆ ಆಗ್ತಾ ಇದ್ರು. ಹಂಗಾಗಿ ಇವತ್ತು ಏನೋ ನಮ್ಮ ಈ ಜಾತಿನಿಂದ ಅಟ್ರಾಸಿಟಿ ಏನು ಆಕ್ಟ್ ಇದೆಯೋ ಇಲ್ವೋ, ಸತ್ತು ಹೋಗಿದೆಯೋ ಈ ಸರ್ಕಾರದಲ್ಲಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಇದನ್ನ ಈ ಸರ್ಕಾರದ ಸಿದ್ದರಾಮಯ್ಯ ಸಹ ಇವತ್ತು ಇದನ್ನ ಸಿದ್ದರಾಮಯ್ಯ ಅವರು ಗಮನಿಸಿ ಈ ಒಂದು ಕಿಡಿಗೇಡಿ ಅಂತಾನೆ ಹೇಳ್ಬೇಕು, ಈ ಹಬ್ಬನ ಇವ್ರನ್ನ ಒತ್ತು ಒಳಗಾಗ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ಅರ್ಥ ಆಗ್ತದೆ. ಜೊತೆಗೆ ಅವ್ರನ್ನು ಕೂಡ ನಾವೊಂದು ಮನವಿ ಮಾಡ್ತಾ ಇರೋದು ಇಷ್ಟೇನೆ. ಇವತ್ತೇನಾದ್ರೂ ನೋಡಿ, ಇವತ್ತು ಬೇಡ್ರಂತ ಪದ ಹೇಳಿ ಇವತ್ತು ಕೆಟ್ಟದಾಗಿ ಮಾತನ್ನ ಬಳಸಿದಾನೆ ಮನುಷ್ಯ, ಅಯೋಗ್ಯ ಮನುಷ್ಯ. ಇವತ್ತು ಬೇಡ್ರನ್ನ ನಮ್ಮ ವ್ಯಕ್ತಿ ಗೆದ್ದಿರೋಂಥದ್ದು ಮುಂದಿನ ದಿನಗಳಲ್ಲಿ ಬರೀ ರಮೇಶ್ ಕತ್ತಿಗೆಲ್ಲ ಬಿಜೆಪಿ ತೊಂದರೆ ಆಗ್ತದೆ. ಹಂಗಾಗಿ ಒಬ್ಬ ಅಯೋಗ್ಯ ಮಾಜಿ ಸಂಸದನನ್ನ ಆ ಪಕ್ಷದಿಂದ ಹೊರಗೆ ಹಾಕ್ಬೇಕು. ಹಿಂದೆ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ರಾಜ್ಯ ಯುವ ಘಟಕದ ಅಧ್ಯಕ್ಷ ಪಂಪಪತಿ ಅವರನ್ನು ಹೇಳಿ ಮಾಡೋದೇನೆಂದ್ರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ರಮೇಶ್ ಕತ್ತಿ ಅಂತಕ್ಕಂಥ ಮಾಜಿ ಸಂಸದ ಪರಿಶಿಷ್ಟ ವರ್ಗದ ಬರ್ತಕ್ಕಂಥ ಸಮುದಾಯವನ್ನ ತುಚ್ಛವಾಗಿ ಮಾತಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇದೇ ಒಂದು ವಿಚಾರಕ್ಕೆ 20ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದವು. ಮೋಸ್ಟ್ಲಿ ರೆಕಾರ್ಡ್ ಇರ್ಬೋದು, ಒಂದು ಪ್ರಕರಣಕ್ಕೆ 20 ಪ್ರಕರಣ ದಾಖಲಾಗಿರೋ ಒಂದು ರೆಕಾರ್ಡ್ ಆಗಿರ್ಬೋದು. ಅಂದ್ರೆ ಜನರ ಆಕ್ರೋಶ ಎಷ್ಟಿದೆ ಅಂತೇಳಿ ಇದ್ರ ಮೂಲಕ ನಮಗೆಲ್ಲ ಗೊತ್ತಾಗ್ತದೆ. ಆ ಕಾರಣಕ್ಕೆ ಅದು ಕೂಡಲೇ ಬಂಧಿಸಬೇಕು. 2 ಮೀಟರ್ ಬೇಲ್ ಕೂಡ ಅದಕ್ಕೆ ಅವಕಾಶ ಇಲ್ಲ SST ಆಗ್ತದೆ, ಮತ್ತು ಬೇಲಿಗೆ ನಾನು ಬೆಲೆಗಳು ಕೂಡ ಇರೋ ಸಲ ಕೂಡಲೇ ಅವ್ರು ದಸ್ತಗಿರಿ ಮಾಡಬೇಕು. ಜೊತೆಗೆ SST ಆಕ್ಟ್ನಲ್ಲಿ ಗಡಿಪಾರು ಮಾಡ್ಲಿಕ್ಕೆ ಅವಕಾಶ ಇದೆ, ಅವ್ರು ಕೂಡಲೇ ಗಡಿಪಾರು ಮಾಡ್ಬೇಕು. ಸರ್ಕಾರ SST ಆಕ್ಟ್ನಲ್ಲಿ, SST OBC ಆಕ್ಟ್ನಲ್ಲಿ, SCP ಮತ್ತು TCP ಆಕ್ಟ್ನಲ್ಲಿ ಸಾಕಷ್ಟು ಅದರಲ್ಲಿ ಗಮನ ಹರಿಸ್ತಾ ಇಲ್ಲ ಅವರು. ಆ ಕಾರಣಕ್ಕಾಗಿ ಇಂಥ ದೌರ್ಜನ್ಯಗಳು ಅನಾಹುತಗಳು ಕೂಡ ನಡೀತಾ ಇದಾವು. ಆ ಕಾರಣಕ್ಕೆ ನಮ್ಮ ಎಲ್ಲಾ ಸಮುದಾಯದ ಪರವಾಗಿ ನಾವು ಸರ್ಕಾರವನ್ನು ಒಂದು ಒಪ್ಪುರದಿಂದ ಒತ್ತಾಯ ಮಾಡ್ತಾ ಇದ್ವಿ. ಸಂಬಂಧಪಟ್ಟ ಆರೋಪ ಮೇಲೆ ಕೂಡಲೇ ಕ್ರಮ ತಗೋಬೇಕು ಮತ್ತು ಗಡಿಪಾರು ಮಾಡಬೇಕಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಅಂತ ಕೆಲಸ ಮಾಡ್ತಾ ಇದೆ. ಈ ನಮ್ಮ ವಾಲ್ಮೀಕಿ ಜನಾಂಗ ಎಲ್ಲೇ ಅವನು ಬಂದಿರೋದಿಲ್ಲ, ಬೆಂಗಳೂರಲ್ಲಾಗಿರ್ಲಿ, ಯಾವುದೇ ಜಿಲ್ಲೆಯಲ್ಲಾಗಿರ್ಲಿ, ಅಖಿಲ ಕರ್ನಾಟಕ ವಾಲ್ಮೀಕಿ ಯುವ ಘಟಕದಿಂದ ತುಳಸಾಂಬ ಅವ್ರ ನೇತೃತ್ವದಲ್ಲಿ ಅವನಿಗೆ ಮಸಿ ಬಡಿಯುವಂತ ಕೆಲಸ. ಈಗ ಅವ್ನು ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಬಟ್ಟೆ ನೋಡ್ಸೋದು ಪ್ರತಿಭಟನೆ ಮಾಡ್ತೀವಿ. ಮತ್ತು ಮಸಿ ಬಡಿಯುವಂತ ಕಾರ್ಯಕ್ರಮ ಯುವ ಘಟಕದಿಂದ ಆಗುತ್ತೆ. ಕೂಡಲೇ ಅವನ ಬಗ್ಗೆ ಕಾನೂನು ಕ್ರಮ ತಗೊಳ್ಬೇಕಾಗಿ ನಾವು